ಅಂದರೆ ತಿಳ್ಕೊಳ್ರಪ್ಪ. ತಗೊಳ್ಳೋಣ, ಬರ್ತೀವಿ. ಕಾವೇರಿ, ಏನವ ಇದು? ದಿನ ಬಂದು ಒತ್ತಾರೆಯಿಂದ ಸಂಜೆ ಗಂಟ ಹಿಂಗ್ ಕಾಯ್ಕೊಂಡ್ ಕೂತ್ಕೊಂಡ್ರೆ ಹೆಂಗವ? ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ಆ ಮುದುಕದ ಗತಿ ಏನಾಗ್ಬೇಕು? ಬ್ಯಾಡ್ ಮಗ, ಅವಂಗೆಲ್ಲ ಆಟ ಮಾಡ್ಬಾರ್ದು ಕಣವ. ನಿನ್ ಗಂಡ ಬಂದ್ರೆ ಕರ್ಕೊಂಡ್ ಬರಕ್ಕೆ ನಾನಿಲ್ಲೇನವ? ಅವ್ರು ಖಂಡಿತ ಬಂದೇ ಬರ್ತಾರಲ್ವಾ ಮುನಿಯಪ್ಪ? ಬತ್ತಾನವ, ಅವ್ ನಿಜವಾಗ್ಲೂ ನಿನಗೆ ಮೋಸ ಮಾಡಕ್ಕಿಲ್ಲ, ಬಂದೇ ಬತ್ತಾನೆ. ಮತ್ ಯಾಕೆ ಅವ್ರು ಇಷ್ಟು ದಿವಸ ಆದ್ರೂ ಬರ್ಲಿಲ್ಲ? ಒಂದ್ ಕಾಗ್ದನಾದ್ರೂ ಹಾಕ್ಬೋದಿತ್ತಲ್ವಾ? ಏನೋ ತೊಂದ್ರೆ ಆಗಿರ್ಬೇಕಂದ, ಇಲ್ದಿದ್ರೆ ಖಂಡಿತ ಅವ್ನು ನಿನ್ ಬಿಟ್ಟಿರೋನಲ್ಲ. ಹೊಸಿ ಸಮಾಧಾನ ಮಾಡ್ಕೊ. ಥಳಥಳ ಅಂತ ಹೊಳಿತಿ ಚಂದ್ರನ್ಗೆ ಗ್ರಹಣ ಮಿಟ್ದಂಗ ಆಗೈತೆ. ಅದೆಷ್ಟೊತ್ತವ ಬಿಟ್ಟೋಗಿ ಮತ್ತೆ ಬೆಳಕು ಬಂದೇ ಬರ್ತದೆ. ಹೇಳು ಮಗ, ಹೇಳು, ಹೋಗವ, ಹೇಳಮ್ಮ, ಹೇಳು. ಕತ್ಲಾಗೋ ಹೊತ್ನಲ್ಲಿ ಮುತ್ತೈದೆ ಅಳಬಾರ್ದು ಕಣವ, ಅಳಬಾರ್ದು. ಬಾ. ರೂಪಾ ಎಂಬ ಯುವತಿಯನ್ನು ಕೃಷ್ಣ ಮತ್ತು ಅವನ ಸ್ನೇಹಿತರು ಸೇರಿ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿರುವುದಾಗಿ ಆರೋಪ ಹೊತ್ತಿರುವ ಆಪಾದಿತ ಕೃಷ್ಣನು ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿದ್ದು, ತನಿಖೆಗೆ ಅಡಚಣೆ ಆಗಬಹುದೆಂಬ ಕಾರಣದಿಂದ ಜಾಮೀನನ್ನು ನಿರಾಕರಿಸಲಾಗಿದೆ ಹಾಗೂ ಅವಶ್ಯವಿರುವಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಹಾಗೆ ಆಪಾದಿತ ಕೃಷ್ಣನನ್ನು ಆತನ ತಂದೆ ತಾಯಿಗಳು ಭೇಟಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅಮ್ಮ, ಕೃಷ್ಣ, ಅಪ್ಪ, ಹೇಗಿದ್ಯೋ? ಅಪ್ಪ, ನನ್ಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ನಾನೇನು ತಪ್ಪು ಮಾಡಿಲ್ಲ ಅಮ್ಮ, ನನ್ನ ನಂಬಿ. ಗೊತ್ತು ಕಣಪ್ಪ, ನನ್ನ ಮಗ ಎಂತೋನು ಅಂತ ನನಗೂ ಗೊತ್ತಿಲ್ವೇನೋ. ಯಾರೋ ಮಾಡಿದ ತಪ್ಪಿಗೆ ಅನ್ಯಾಯವಾಗಿ ನೀನ್ ಸಿಕ್ಕಾಕೊಂಡ್ಬಿಟ್ಟೆ. ನಾನಿಲ್ಲೇ ಇದ್ರೆ ಇವ್ರು ನನ್ನನ್ನು ಹೊಡೆದು ಸಾಯಿಸ್ಬಿಡ್ತಾರೆ. ಅಪ್ಪ, ಬೇಗ ನನ್ನನ್ನು ಬಿಡ್ಸ್ಕೊಳಪ್ಪ. ನಾನೇನ್ ಮಾಡ್ಲಪ್ಪ, ನಿನ್ನನ್ನು ಬಿಡಿಸ್ಕೊಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಹಾಗಾದ್ರೆ ನಾನು ಜೈಲಲ್ಲೇ ಇರ್ಬೇಕಾ? ನಾನು ನನ್ನ ಕಾವೇರಿ ನೋಡ್ಬೇಕು, ನಾನು ನನ್ನ ಹೆಂಡತಿ ನೋಡ್ಬೇಕು. ಕೃಷ್ಣ, ಯಾಕಪ್ಪ ಏನೇನೋ ಮಾತಾಡ್ತಾ ಇದೀಯಾ? ಯಾವ ಕಾವೇರಿ, ಯಾವ ಹೆಂಡತಿ? ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನಿಮ್ಗೆ ಹೇಳ್ದೆ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ. ಅದೇನು ಅಂತ ಸರಿಯಾಗಿ ಹೇಳೋ. ನಾನು ಕಾವೇರಿಪುರಕ್ಕೆ ಹೋದಾಗ ಈಗ ಅವಳು ಹೇಗಿದ್ದಾಳು, ಎಷ್ಟು ಗೋಳಾಡ್ತಿದ್ದಾಳು. ಅಪ್ಪ, ಹಾಗಾದ್ರೆ ಮಾಡಿ ಅವಳನ್ನು ಕರ್ಕೊಂಡ್ ಬರ್ತೀಯ? ನಾನು ಅವಳನ್ನು ನೋಡ್ಬೇಕು, ನಾನು ಅವಳನ್ನು ನೋಡ್ಬೇಕು. ಏನ್ ಮುಖ ನೋಡ್ತಿದ್ಯಾ? ಅವನಾಗ ಅವನ್ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂದ್ಮೇಲೆ ಎಲ್ಲಾ ತಂದೆ ತಾಯಿಗಳ ತರ ಆರ್ಭಟ ಮಾಡಕ್ಕಾಗುತ್ತಾ? ಅದರಿಂದ ಏನ್ ಪ್ರಯೋಜನ? ಮಗನಿಗೆ ಹೆಂಡತಿ ಆದ್ಮೇಲೆ ನಮಗ್ ಸೊಸೆ ತಾನೆ. ನಾಳೆನೇ ಹೋಗಿ ಕರ್ಕೊಂಬರೋಣ. ಕಾವೇರಿ, ಒಂದ್ ತುತ್ತು ಊಟ ಮಾಡ್ಬಾರವಾ? ನಂಗ್ ಬೇಡ. ಅಲ್ವೇ, ನೀ ಹಿಂಗ್ ಊಟ ಮಾಡ್ದೆ ಉಪವಾಸ ಆಯ್ತರೆ ಆರೋಗ್ಯದ ಗತಿ ಏನೇ? ನಂಗ್ ಹಸ್ವಿಲ್ಲ ತಾತ. ನೋಡು, ನೀ ಹಿಂಗ್ ಊಟ ಮಾಡ್ದೆ ಹಸ್ಕೊಂಡಿದ್ರೆ ನಾನು ಊಟ ಮಾಡ್ದೆ ಉಪವಾಸ ಇದ್ದು ಸತ್ತೋಯ್ತೇನಷ್ಟೇ. ನೀನು ನನ್ ಕೈ ಬಿಟ್ಬಿಟ್ರೆ ನನ್ಗೆ ಯಾರು ಸಿಕ್ಕು ಹೇಳು ತಾತ? ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು ತಾತ. ಅವ್ರನ್ ಬಿಟ್ಟು ನನ್ ಕೈಲಿರಕ್ ಆಯ್ತಾ ಇಲ್ಲ. ನನ್ ಬಿಟ್ಟು ಅವ್ರು ಇಷ್ಟು ದಿವಸ ಬರ್ದೇ ಇರೋರಲ್ಲ, ಅವ್ರಿಗೇನೋ ತೊಂದ್ರೆ ಆಗೈತೆ. ನಂಗ್ ಭಯ ಆಗ್ತೈತೆ ತಾತ. ಆ ಬೆಂಗಳೂರಿನಾಗೆ ನಿನ್ನೆಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಮ್ಮ? ಗುರುತಿಲ್ಲ, ಪರಿಚಯ ಇಲ್ಲ, ಅಡ್ರೆಸ್ ಗೊತ್ತಿಲ್ವಲ್ಲೇ. ಮತ್ತೀಗ ಏನ್ ಮಾಡೋ ತಾತ?
ಭಗವಂತ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಬಿಟ್ಟಿದ್ದಾನಮ್ಮ. ಅವನೇ ದಾರಿ ತೋರಿಸ್ಬೇಕು. ನೋಡು, ನಿನ್ ಗಂಡ ಬರೋವರೆಗಾದ್ರೂ ನಿನ್ ಕಾಯ್ತಿರ್ಬೇಕಲ್ವಾ? ಕಾಯ್ತಿರ್ಬೇಕಾದ್ರೆ ನೀ ಬದುಕಿರ್ಬೇಕಲ್ವಾ? ನೀ ಬದುಕಿರ್ಬೇಕಾದ್ರೆ ಒಂದೆರಡು ತುತ್ತಿನ್ನೆ. ಏನ್ರಿ, ನಾಳೆ ಕಾವೇರಿಪುರಕ್ಕೆ ಎಷ್ಟೊತ್ತು ಹೋಗೋಣ? ಯಾಕೆ ಸೊಸೆನ್ ಕರ್ಕೊಂಡ್ ಬರೋದಕ್ಕ? ನಿನ್ಗೇನ್ ಬುದ್ಧಿಗಿದ್ದೇನೆ? ಯಾವಳ ಕುಲ ಗೋತ್ರ ಒಂದು ಗೊತ್ತಿಲ್ದೋಣ ಅವನ್ ಲವ್ ಮಾಡಿ ಮದುವೆ ಮಾಡ್ಕೊಂಡಂತ ನೀನ್ ಸೊಸೆ ಮಾಡಿ ಅವಳ ಮನೆ ತುಂಬಿಸ್ಕೊಂತೀಯ? ಅಲ್ರಿ, ಕೃಷ್ಣನ್ ಹತ್ರ ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ನೀವೇ ತಾನೇ ಹೇಳಿದ್ದು. ಅವನ್ ಸಮಾಧಾನಕ್ಕೆ 1000 ಹೇಳ್ತೀನಿ, ಅದನ್ನೆಲ್ಲ ಮಾಡಕ್ಕಾಗತ್ತಾ? ಅಂದ್ರೆ ಅವನು ಏನಂತ ಉತ್ತರ ಹೇಳೋದು? ನಾವು ಕಾವೇರಿಪುರಕ್ಕೆ ಹೋಗಿದ್ವಿ, ನೀನ್ ಇದ್ ಕಡೆ ಬಂದ್ಮೇಲೆ ನಿನ್ನ ಯೋಚನೆಯಲ್ಲೇ ಕೊರಗಿ ನೀನ್ ಹೆಂಡತಿ ಸತ್ತೋದಂತೆ, ಅದೇ ಕೊರಗಿನಲ್ಲಿ ಅವಳ ತಾತನೂ ಸತ್ತೋದಂತೆ ಅಂತ ಒಂದೇ ಒಂದ್ ಸುಳ್ಳು ಹೇಳ್ಬಿಟ್ರೆ ಅವನ್ ಕಟ್ಟಿದ ತಾಳಿ ಮಾಡಿ ಸಂಬಂಧ ಎಲ್ಲ ಸತ್ತು ಸಮಾಧಿ ಆಗ್ಬಿಡ್ತದೆ. ಈ ಕತೆ ಹೇಳಿದ್ರಿ ಅವ್ನ್ ನಂಬ್ತಾನೇನ್ರಿ? ನಂಬ್ಸೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಕಾವೇರಿ, ನನ್ ಕಾವೇರಿ ಸತ್ತಿಲ್ಲ. ಕೃಷ್ಣ, ಸೊಸೆ ಸತ್ಲು ಅಂತ ಸುಳ್ಳು ಹೇಳಿ ನಮ್ಗೆ ಏನಪ್ಪ ಆಗ್ಬೇಕಾಗಿದೆ? ನಮ್ಮ ಸೊಸೆ ನೋಡ್ಬೇಕು, ಮನೆ ಕರ್ಕೊಂಡ್ ಬರ್ಬೇಕು ಅಂತ ಓಡೋದ್ವಿ. ಆದ್ರೆ ಈ ಪಾಪಿಗಳಿಗೆ ಅವಳು ಮುಖ ನೋಡೋ ಭಾಗ್ಯನೂ ಕೂಡ ಸಿಗ್ಲಿಲ್ಲಪ್ಪ. ಕಾವೇರಿ, ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಕಾವೇರಿ. ನಿನ್ ಸಾವು ನಾನೇ ಕಾರಣ ಆಗ್ಬಿಟ್ಟೆ. ಸಮಾಧಾನ ಮಾಡ್ಕೊಳಪ್ಪ. ನೀನೆಷ್ಟು ಹತ್ರೂ ಕರೆದ್ರು ಏನು ಪ್ರಯೋಜನ ಇಲ್ಲ. ಆಗಿದ್ನೆಲ್ಲ ಮರೆಯೋದಿಕ್ಕೆ ಪ್ರಯತ್ನ ಪಡು. ಹೃದಯದ ಬೈತನ್ನ ಮರ್ತ್ಬಿಡು ಅಂತ ಹೇಳ್ತಿದ್ಯಲ್ಲಮ್ಮ. ನಾನು ಅವಳನ್ನ ಮರೆಯಕ್ಕಿಂತಲೂ ನನ್ನನ್ನು ನಾನೇ ಮರೆಯೋದು ವಾಸಿ. ಪದ್ಮ, ಬಾವಾ, ನಿನಗೆ ಕಾಯ್ತಾ ಇದ್ದೆ. ಏನ್ ತಾತ ಬರಕ್ ಹೇಳಿದ್ರಂತೆ? ಒತ್ತಾರೆಯಿಂದ ಕಾವೇರಿ ಮೈಗೂ ಸರಿಲ್ದೆ ಮಲಗ್ಬಿಟ್ಟವಳೆ. ಏನು ಅಂದ್ರೆ ಏನು ಹೇಳಲ್ಲ ಅಂತಾಳೆ. ನೀನಾರೋಸಿ ನೋಡವ? ನೋಡ್ತೀನಿ. ತಾತ, ಸಂತೋಷ ಸುದ್ದಿ. ಏನವ? ಕಾವೇರಿ ತಾಯಿ ಆಗ್ತಾವಳೆ. ಕಾವೇರಿ? ಹೌದಾ? ಕಾವೇರಿ ಅಯ್ಯಯ್ಯೋ, ಇದ್ಯಾಕವ? ಸಂತೋಷ ಪಡೋ ಇಸ್ಯಕ್ಕೆ ಕಣ್ಣೀರ್ ಹಾಕ್ತಿದ್ದಿ? ಯಾರಿಗ್ ಬೇಕಿ ಸಂತೋಷ? ನನ್ ಗಂಡನೇ ಇಲ್ಲದ ಮ್ಯಾಕೆ ನನ್ಗೆ ಯಾಕೆ ಬೇಕಿ ಮಗು? ತಾತ, ನಾನೇ ಮುಳುಗೋಗ್ತಾ ಇದ್ದೀನಿ. ನನ್ ನಂಬ್ಕೊಂಡು ಇನ್ನೊಂದ್ ಜೀವ ಬೇರೆ ಬರ್ತಾ ಐತೆ. ತಾತ, ನಾನಿದನ್ನ ಹೆಂಗ್ ಉಳಿಸ್ಕೊಳ್ಳಿ ಹೇಳು? ಏನೋ ನನಗ್ ದಿಕ್ಕೇ ತೋಚ್ತಾ ಇಲ್ಲ ತಾತ. ಹಣೆ ಬರಕ್ಕೆ ಹೊಣೆ ಯಾರವ? ಯಾವುದೂನು ಇದ್ದಂಗೆ ಇರಕ್ಕಿಲ್ಲ. ಎಲ್ಲ ಸರೋಯ್ತದೆ. ಸಮಾಧಾನ ಮಾಡ್ಕೋ. ಕಾವೇರವ್ವ, ಡಾಕ್ಟ್ರ್ ಏನಂದ್ರು ಮಗ? ಮಗ ಬಹುತ್ ಚೆನ್ನಾಗಿ ಬೆಳಿತಾ ಇದೆಯಂತೆ. ಚೆನ್ನಾಗಿ ಉಣ್ಕೊಂಡ್ ತಿನ್ಕೊಂಡ್ ಆರೋಗ್ಯ ಕಾಪಾಡ್ಕೊಳಕ್ಕೆ ಔಷಧಿ ಮಾತ್ರ ಕೊಟ್ಟವ್ರೆ. ಶಕುಂತ್ಲಾಗೆ ಭರ್ತಾ ಹುಟ್ಟಿ ಅವ್ರ ಅಪ್ಪ ಅವನ್ನ ಒಂದ್ ಮಾಡ್ದಂಗೆ ನಿಂಗೂ ಒಂದ್ ಗಂಡ್ ಮಗ ಹುಟ್ಟಿ ಅವ್ರ ಅಪ್ಪನ್ನ ನಿಂತ ಕರ್ಕ ಬರ್ತಾನ ಬಿಡು. ನಿನ್ ಬಾಯರ್ಕೆಯಿಂದ ಹಂಗೆ ಆಗ್ಬಿಟ್ರೆ
ನಾನ್ ಪುಣ್ಯ ಮಾಡ್ತಾವಳು ಮುನಿಯಣ್ಣ. ಮೆತ್ತಿಗಿಳಿ ಮಗ. ಕವರವ ನಿನ್ ಗಂಡನ ಅಡ್ರೆಸ್ ಸಿಕ್ಬಿಡ್ತು. ಅಡ್ರೆಸ್ ಎಲ್ ಸಿಕ್ತು ಮಾಯಣ್ಣ? ಇಷ್ಟ ದಿವ್ಸ ಕಂಕ್ಲಲ್ಲಿ ಮಗುನ ಇಟ್ಕೊಂಡು ಊರೆಲ್ಲ ಹುಡುಕ್ದಂಗಾಯ್ತು. ನಮ್ ಗೆಸ್ಟ್ ಹೌಸ್ ರಿಜಿಸ್ಟರ್ ಐತಮ್ಮ. ತಾತ, ನಿನ್ಗೊಂದ್ ಸಂತೋಷದ ವಿಷಯ ಏನು ಅಂತ ಕೇಳು. ಏನವ್ವ? ತಾತ, ಅವ್ರು ಸಿಕ್ಬಿಟ್ರು ತಾತ. ನನ್ ಗಂಡ ನಂಗ್ ಸಿಕ್ಬಿಟ್ರು. ತಾತ, ಅವ್ರ ಅಡ್ರೆಸ್ ಮಾಯಣ್ಣ ಕೊಟ್ಟ. ತಾತ, ನಾನು ಈಗ್ಲೇ ಬೆಂಗಳೂರಿಗೆ ಹೋಗ್ಬೇಕು ತಾತ. ನಾನು ಅವ್ರನ್ನ ನೋಡ್ಬೇಕು ತಾತ. ಹೊಸಿ ತಡ್ಕೊಳ್ಳಿ. ನೀನು ಬಿಮ್ಮನ್ಸೆ. ನನ್ಗೋ ಮೈಗ್ನಾಗ ಹುಷಾರಾಗಿಲ್ಲ. ಒಬ್ಬಳನ್ನ ಹೆಂಗ್ ಕಳಿಸ್ತೀಳು? ಇಲ್ಲಿ ನೋಡು, ನನ್ಗೇನು ಆಗಲ್ಲ. ನನ್ಗೆ ಹೆರಿಗೆ ಆಗೋದ್ ಯಾವಾಗ? ನಾನು ಅವ್ರು ನೋಡೋದ್ ಯಾವಾಗ? ತಾತ, ಅಷ್ಟು ದಿವಸ ನಾನು ಅವ್ರು ನೋಡ್ದೆ ಇರಕ್ ಆಗಲ್ಲ ತಾತ. ಅವ್ರು ಹೆಂಗಿದಾರೋ, ಅವ್ರು ಎಲ್ಲಿದಾರೋ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅದು ಬೆಂಗಳೂರು ಕಂದ. ಅಷ್ಟು ದೊಡ್ಡ ಊರಿಗೆ ನೀನೊಬ್ಬಳನ್ನೇ ಹ್ಯಾಕ್ ಕಳಿಸ್ಲಿ ಹೇಳು? ನೋಡು, ಜೊತೆಯಾಗೆ ಯಾರನ್ನಾದ್ರೂ ಕರ್ಕೊಂಡೋಗು. ಅಯ್ಯ, ನಮ್ ಕಷ್ಟಕ್ಕೆ ಊರ್ನವ್ರಿಗೆಲ್ಲ ಯಾಕೆ ತೊಂದ್ರೆ ಕೊಡ್ಬೇಕು ತಾತ? ಇಲ್ಲಿ ನೋಡು, ನನ್ನ ಹತ್ರ ಅಡ್ರೆಸ್ ಐತಲ್ಲ, ನನ್ಗಿನ್ನೇನ್ ಭಯ? ತಾತ ತಾತ, ನಾನು ಹೋಗ್ ಬಂದ್ಬಿಡ್ತೀನಿ ತಾತ. ನಿನ್ನ ಹತ್ರ ನಾನ್ ತಡಿಯಕ್ಕಾಯ್ತದ? ಹೋಗ್ಬಿಡ್ತ. ಕೃಷ್ಣ, ನಾನು ನಿನ್ ಬಗ್ಗೆ ಒಳ್ಳೆ ರಿಪೋರ್ಟ್ ಮಾಡಿದ್ರಿಂದ ಕೋರ್ಟ್ ನಿನಗೆ ಬೇಲ್ ಸ್ಯಾಂಕ್ಷನ್ ಮಾಡಿದೆ. ಥ್ಯಾಂಕ್ ಯು ಸರ್. ಕೇಸ್ ಡಿಸೈಡ್ ಆಗೋವರೆಗೂ ಊರ್ ಬಿಟ್ಟೆಲ್ಲೂ ಹೊರಗಡೆ ಹೋಗ್ಬಾರ್ದು. ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡ್ಬೇಕು ಅಂತ ಕೋರ್ಟ್ ಆಜ್ಞೆ ಮಾಡಿದೆ. ಏನು? ಸರಿ ಸರ್. ಹೋಗು. ಹೊರಗಡೆ ನಿಮ್ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಬಾ ಕೃಷ್ಣ, ಹೋಗೋಣ. ಕೃಷ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಈ ಕೇಸಿನ ವಿಷಯ ಏನಾಗುತ್ತೋ ಏನೋ ಅಂತಾನ. ಇಷ್ಟೊಂದು ಡಿಲೇ ಆದ್ಮೇಲೆ ಕೇಸ್ ಸ್ಟಾರ್ಟ್ ಆಗೋದಿಲ್ಲ ಅಂತ ಲಾಯರ್ ಹೇಳಿದ್ರು. ಒಂಟಿಯಾಗಿದ್ರೆ ಹಗಲು ರಾತ್ರಿ ಇದೇ ತರ ಯೋಚನೆ ಮಾಡ್ತಾ ಇರ್ತೀಯ. ಒಂದ್ ಒಳ್ಳೆ ಹುಡುಗಿ ನೋಡ್ತೀವಿ, ಮದ್ವೆ ಮಾಡ್ಕೊಂಬಿಡು. ನೀನು ನೆಮ್ಮದಿಯಾಗಿರ್ತೀಯ, ಚಿಂತೆನೂ ಮರಿತೀಯ. ಕಬ್ಬಣ ಕಾದ್ಮೇಲೆ ಬಡಿಬೇಕು ಅನ್ನೋಷ್ಟು ಬುದ್ಧಿನೂ ನಿನ್ಗಿಲ್ವಲ್ಲೇ? ಮದ್ವೆಗೆ ಅರ್ಜೆಂಟ್ ಈಗ? 4 ದಿನ ಕಳೀಲಿ, ಸಮಾಧಾನ ಕೂರಿಸ್ಕೊಂಡು ಹೇಳೋ ರೀತಿಲಿ ಹೇಳಿದ್ರೆ ಒಪ್ಕೋತಾನೆ. ಅವನು ಒಪ್ಕೊಳಕ್ ಮುಂಚೆ ನಾವು ಕಾವೇರಿ ಬಗ್ಗೆ ಅವನ ಹತ್ರ ಸುಳ್ಳು ಹೇಳಿದೀವಿ ಅಂತ ಅವ್ನು ಗೊತ್ತಾದ್ರೆ ಹಾಗೇನ್ ಮಾಡ್ತೀರಾ? ಕಾವೇರಿ ಸತ್ತೋದ್ಲು ಅಂತ ಹೇಳಿದ ವಿಷಯನ ಕೃಷ್ಣ ನಂಬ್ಕೊಂಬಿಟ್ಟವನೆ. ಅವನ್ ಮುಂದೆ ಈ ರೀತಿ ಸುಳ್ಳು ಹೇಳೋದಕ್ಕೆ ನನಗೆ ಮನ್ಸೇ ಬರ್ತಾ ಇಲ್ಲ ರೀ. ಪದೇ ಪದೇ ಈ ವಿಷಯನ ಕೇಳಬೇಡ್ವೆ. ಇಷ್ಟು ದಿನ ಆದ್ರೆ ಅವಳು ಬರ್ಲಿಲ್ಲ ಅಂದ್ರೆ ಇದು ಸತ್ತೋದ ಸಂಬಂಧ. ನೀನ್ ತೆಪ್ತಿರು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀವು ನನ್ನ ತಂದೆ ತಾಯಿನ? ನೀವು ನಿಜವಾಗ್ಲೂ ನನ್ನ ಹೆತ್ತವ್ರಾ? ಅಯ್ಯೋ ಪಾಪಿಗಳ, ನನ್ ಕಾವೇರಿ ನಿಮ್ಗೆ ಅನ್ಯಾಯ ಮಾಡಿದ್ಲು. ಅವಳು ಬದುಕಿರ್ಬೇಕಾದ್ರೇನೆ ಸತ್ ಹೋಯ್ದ ಅಂತ ಸುಳ್ಳು ಹೇಳಿದ್ರಲ್ಲ. ಇದೆಲ್ಲ ಮಾಡಕ್ ನಿಮ್ ಮನ್ಸಾದ್ರೆ ಹಾಗೆ ಬಂತು? ಏನಮ್ಮ, ನೀನು ಸುಳ್ಳು ಹೇಳ್ಬಿಟ್ಟಿಯಲ್ಲಮ್ಮ. ನನ್ ಕಾವೇರಿ ಸತ್ ಹೋಗಿದ್ದಾಳೆ ಅಂತ ನೀನು ಸುಳ್ಳು ಹೇಳ್ಬಿಟ್ಟಿಯಲ್ಲಮ್ಮ. ಅವಳಿಗೋಸ್ಕರ ನಾನು ಅವಳಿಗೋಸ್ಕರ ಹಗಲು ರಾತ್ರಿ ಎಷ್ಟು ಹಂಬಲಿಸ್ತಾ ಇದೀನಿ ಅಂತ ನಿನ್ಗೇನ್ ಗೊತ್ತು? ಹೋಗ್ಲಿ, ನನ್ ಕಾವೇರಿ ಎಂತವಳು ಅಂತ ನಿನ್ ಗೊತ್ತೇನಮ್ಮ? ನನ್ ಕಾವೇರಿ ಆ ಕಾವೇರಿ ನದಿ ಅಷ್ಟೇ ಪವಿತ್ರವಾದವಳು. ಅವಳಿಗೋಗಿ ಕೃಷ್ಣ, ಮಾತಾಡ್ಬೇಡ ನೀನು ಮಾಡಿದ ರಹಸ್ಯ ಕೆಲಸಕ್ಕೆ ನಿಮ್ ಜೊತೆ ಮಾತಾಡೋಕ್ಕೂ ನಂಗೆ ಅಸಹ್ಯ ಆಗ್ತಾ ಇದೆ. ತಾತ, ನಾನು ಹೋಗ್ಬಿಟ್ಟು ಬರ್ತೀನಿ. ಕಾವೇರಿ, ಬೆಂಗಳೂರಿಗೆ ಹೋಯ್ತಾ ಇದೀಯ?
ದೊಡ್ಡ ನಗರ ಕಣವ ಒಬ್ಳೆ ಹೋಗ್ತಾ ಇದೀಯ ಹುಷಾರು ಕಣವ. ನೀನೇನು ಹೆದರ್ಕೋಬೇಡ ತಾತ. ಊರ್ಗ್ ಹೋಗ ಅವ್ರು ನೋಡ್ತಿದ್ದಾಗೆ ಅವ್ರನ್ನ ಜೊತೆಲಿ ಕರ್ಕೊಂಡ್ ಬರ್ತೀನಿ. ಅರ್ಗೋಲ್ವರ್ಗು ಹೋಗಿ ಜೋಪಾನವಾಗಿ ಬಿಟ್ ಬಾ. ಸರಿ ತಾತ. ಹೋಗು. ನಿನ್ ಆರೋಗ್ಯ ನೋಡ್ಕೋ. ಆಯ್ತವ. ಬರ್ತೀನಿ. ಹಾ ಬರ.